ಹಾಯ್ ಮ್ಯಾಮ್. ಹಾಯ್ ಮ್ಯಾಮ್, ಕೂತ್ಕೊಳ್ಳಿ. ಪರವಾಗಿಲ್ಲ, ಆಕ್ಚುಲಿ ನನಗೆ ವೆಯ್ಟ್ ಲಾಸ್ಗೆ 3 months ಪ್ಯಾಕೇಜ್ ಬೇಕಾಗಿತ್ತು. ಓಕೆ. ಲೈಕ್ ಎಷ್ಟಿದೆ ಅಂತ ಹೇಳ್ಬೋದು? ನಿಮ್ಗೆ ಡಿಸ್ಕೌಂಟ್ ಹೋಗಿ 5000 ಆಗುತ್ತೆ. ಓಕೆ ಮ್ಯಾಮ್, 3 months ಪ್ಯಾಕೇಜ್ ಅಲ್ಲಿ ವೆಯ್ಟ್ ಲಾಸ್ ಆಗುತ್ತೆ ಅಲ್ವಾ? ಹಾ ಮ್ಯಾಮ್, ಆಗುತ್ತೆ. ಓಕೆ ಮ್ಯಾಮ್, ಹಂಗಾರೆ ನನಗೆ 3 months ಒಂದು ಪ್ಯಾಕೇಜ್. ಹೌದಾ? ಓಕೆ. ಬಿಲ್ ತಗೊಳ್ಳಿ. ಟ್ರೈನರ್ ಒಳಗಡೆ ಇದ್ದಾರೆ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಆಹಾ, 3 months ಪ್ಯಾಕೇಜ್ ತಗೊಂಡಿದ್ದೀನಿ. ಇನ್ 3 months ಅಲ್ಲಿ ಫುಲ್ ವೆಯ್ಟ್ ಲಾಸ್ ಆದ್ರೆ ಹೆಂಗ್ ಕಾಣಿಸ್ಬೋದು ನಾನು? ಹಾಯ್ ಸರ್. ಹಲೋ ಸರ್, ನ್ಯೂ ಅಡ್ಮಿಷನ್. ಓಕೆ. ಲೈಕ್ 3 months ಪ್ಯಾಕೇಜ್ ತಗೊಂಡಿದ್ದೆ. ಓಕೆ. ವೆಯ್ಟ್ ಲಾಸ್ ಆಗುತ್ತಲ್ವಾ ಸರ್? ಆಗುತ್ತೆ. 3 months ಪ್ಯಾಕೇಜ್ ತಗೊಂಡ್ರೆ ನಿಮಗೆ ವೆಯ್ಟ್ ಲಾಸ್ ಆಗುತ್ತೆ. ಓಕೆ ಸರ್. 3 months later. ಇಲ್ಲಿ ಯಾರು ಕಾಣಿಸ್ತಿಲ್ಲಲ್ಲ? ರಿಸೆಪ್ಷನಿಸ್ಟ್ ಕಾಣಿಸ್ತಿಲ್ಲ, ಟ್ರೈನರ್ಸ್ ಕಾಣಿಸ್ತಿಲ್ಲಲ್ಲ. ಹಬ್ಬ, ಇವತ್ತಿಗೆ 3 months ಪ್ಯಾಕೇಜ್ ಮುಗೀತು. ಫುಲ್ ವೆಯ್ಟ್ ಲಾಸ್ ಆಗಿರುತ್ತೆ. ಮೊದಲು ವೆಯ್ಟ್ ಚೆಕ್ ಮಾಡೋಣ. ಇದೇನಿದು, ಇನ್ನ 5 kg ಜಾಸ್ತಿ ಆಗಿ ಹೋಗ್ಬಿಟ್ಟಿದೀನಿ. ಎಲ್ಲಿ ಟ್ರೈನರ್ಸು? ಯಾರು ಕಾಣಿಸ್ತಿಲ್ಲ. ಹಲೋ ಮೇಡಮ್. ನೀವ್ ಹೇಳಿರೋ ಪ್ರಕಾರ ಓಕೆ 3 ತಿಂಗಳಲ್ಲಿ ವೆಯ್ಟ್ ಲಾಸ್ ಆಗುತ್ತೆ ಅಂತ ಹೇಳಿದ್ರಿ. ಈಗ ನೋಡಿದ್ರೆ ನನ್ಗೆ ಇನ್ನ 5 kg ಇನ್ನ ಜಾಸ್ತಿ ಆಗಿದೆಯಲ್ಲ. ಹೌದಾ? ನೀವು 3 ತಿಂಗಳು ಪ್ಯಾಕೇಜ್ ತಗೊಂಡು 3 ತಿಂಗಳು ಆಚೆ ಬಂದಿದ್ರಲ್ವಾ, ಅದ್ಬಿಟ್ಟು ಇವತ್ತು ಬರ್ತಾ ಇದ್ರ ಜಿಮ್ಮಿಗೆ? ಹೌದು ಮೇಡಮ್, ನೀವು ಪ್ಯಾಕೇಜ್ ತಗೊಂಡು ಮನೇಲಿ ಕುತ್ಕೊಂಡೆ ನಿಮಗೆ ವೆಯ್ಟ್ ಲಾಸ್ ಹೆಂಗೆ ಆಗುತ್ತೆ? ಸರ್, ಯಾರು ಹೇಳೇ ಇಲ್ಲ ಜಿಮ್ಮಿಗೆ ಬರ್ಬೇಕಂತ, ಎಕ್ಸರ್ಸೈಸ್ ಮಾಡ್ಬೇಕು. ನೀವು ಪ್ಯಾಕೇಜ್ ತಗೊಂಡು ಮನೇಲಿ ಕುತ್ಕೊಂಡ್ಬಿಟ್ಟಿದ್ದೀರಾ. 3 ತಿಂಗಳ ಬಂದ್ಬಿಟ್ಟು ನನಗೆ 5 kg ಜಾಸ್ತಿ ಆಗ್ಬಿಟ್ಟಿದೆ, ಬಂದು ಕಂಪ್ಲೇಂಟ್ ಮಾಡ್ತೀರಾ. ನಿಮಗೆ ವೆಯ್ಟ್ ಲಾಸ್ ಆಗ್ಬೇಕಂದ್ರೆ ನಿಮಗೆ ರೆಗ್ಯುಲರ್ ಜಿಮ್ಮಿಗೆ ಬರಬೇಕು, ಪ್ರಾಪರ್ ಡಯಟಿಂಗ್ ಮಾಡ್ಬೇಕು, ಆವಾಗ ನಿಮಗೆ ವೆಯ್ಟ್ ಲಾಸ್ ಆಗತ್ತೆ. ಇಷ್ಟೊಂದೆಲ್ಲ ಮಾಡ್ಬೇಕಾ? ಮತ್ತೆ ವೆಯ್ಟ್ ಲಾಸ್ ಹೆಂಗೆ ಆಗತ್ತೆ ನಿಮಗೆ? ನಾನ್ ಹಂಗೆಲ್ಲ ಇರಲ್ಲ. ನನ್ ಕಟ್ಟಿರೋದು ವಾಪಸ್ ಕೊಡಿ ಸರ್. ಅಟ್ಲೀಸ್ಟ್ ಬಿರಿಯಾನಿ ಏನಾದ್ರು ತಿನ್ಕೊಂಡು ಹೋಗ್ತೀನಿ. ಎಲ್ಲ ಕೊಡಕ್ಕಾಗಲ್ಲ, ಹೋಗಿ ಬಿರಿಯಾನಿ ತಿನ್ಕೊಂಡು ಹೋಗಿ. ಸರಿ ಸರ್. ಮೇಡಮ್, ಒಂದು ನಿಮಿಷ ಇರಿ ಮೇಡಮ್, ನಾನು ಬರ್ತೀನಿ. ಸರ್, ಬಿರಿಯಾನಿ ತಿಂದ 1 ವಾರ ಆಯ್ತು ಸರ್, ಬಿಡಿ ಸರ್.